ನೋಡಿ ಮನೆ ಖಾಲಿ ಮಾಡ್ತಾ ಇದ್ದೀವಿ. ಎಷ್ಟು ಗಬ್ಬಾಳಾಗಿದೆ ಅಂದರೆ ಇಲ್ಲಿ ಯಪ್ಪ ನಂಗಂತೂ ಏನು ಮಾಡ್ಬೇಕಂತ ತಲೆನೇ ಹೊಡ್ತಾ ಇಲ್ಲ. ಇಲ್ಲಿ ವೈಶುನು ವ್ಲಾಗ್ ಮಾಡ್ಕೊಂತಾಳೆ ಕಳ್ಳಿ. ಸುಳ್ಳು ಇಲ್ಲಿ ನೋಡಿ ಫ್ರೆಂಡ್ಸ್, ವೈಶು ಅದ್ರಲ್ಲಿ 2 ಮೂಟೆ ತಗೊಂಡೋಗ್ತಾವಳೆ. ಮನೆ ಖಾಲಿ ಮಾಡೋದು ಬೇಡ, ಬೇರೆ ಮನೆ ನೋಡೋದು ಬೇಡ. ಬಾವ ಇರೋ ಮನೆನೇ ಸಾಕಂತವ್ರೆ. ಇವಾಗ ಇದೆಲ್ಲ ಖಾಲಿ ಮಾಡ್ಬೇಕು. ವಿಡಿಯೋ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಅವಳು ಪುಂಕ್ತಾವಳೆ ಸರ್ರೆಗೆ. ಇಷ್ಟು ಐಟಮ್ ನೋಡಿ. ಮನೆ ಖಾಲಿ ಮಾಡೋ ಖುಷಿಗೆ ಫುಲ್ ಖುಷಿಯಾಗಿ ಮಲ್ಕೊಂಡ್ಬಿಟ್ಟಿದ್ದೆ ನಾನಂತರೂ. ಸಿಕ್ಕಾಪಟ್ಟೆ ಐಟಮ್ ಇತ್ತು. ಪಾಪ ನಮ್ಮ ಮನೆಯವರು, ನಮ್ಮ ಬಾಬಾ ಮತ್ತು ನಮ್ಮ ಇದನ್ನ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಅವರಿಗೆ. ಅಷ್ಟು ಐಟಮ್ ಅಂದರೆ ಅದು ಎಷ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ಮನೇಲಿ ಏನೂ ಇರಲಿಲ್ಲ. ಸೊ ನಾನು ಬಂದಮೇಲೆ ಅದು ಇದು ತೊಗೊಳ್ಳೋದು, ಆರ್ಡ್ರ್ ಮಾಡೋದು, ಫ್ರಿಜ್ಜು ಅದು ಯಪ್ಪ ನಂಗಂತರೂ ಅವ್ರು ಇಳಿಸಿರೋದಕ್ಕಿಂತ ಒತ್ತಾಡೋದು ತುಂಬ ಕಷ್ಟ ಆಗೋಯ್ತು. ಇಡೀ ದಿವಸ ವೇಸ್ಟ್ ಆಗೋಯ್ತು. ಹಂಗೆ ತುಂಬ ಟಯರ್ಡ್ ಕೂಡ ಆಯಿತು. ಹೇಳೋಕ್ಕಾಗಲ್ಲ, ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಪೇನು. ಬೆವ್ರು ನೋಡಿ ಎಷ್ಟು ಬೆವ್ರು ಬಂದಿದೆ. ಈ ಥರ ಏನಾದರೂ ಡೈಲಿ ಕೆಲಸ ಮಾಡಿಬಿಟ್ರೆ, ವೈಶು ನೋಡಿ ಇಲ್ಲಿ ಈ ಥರ ಏನಾದರೂ ಡೈಲಿ ಕೆಲಸ ಮಾಡಿಬಿಟ್ರೆ ಪಕ್ಕ ಒಂದು 5ರಿಂದ 6 kg ಬಂದು ವೀಕಲ್ಲೇ ನಾವು ಸಾಕಾಗಿರ್ತಲ್ಲ. ವೈಶು ಅರ್ಧ ಜೀವಾಗಿದೆ. ಇಲ್ಲಿ ಲೈಟ್ ಇಲ್ಲ. ನಿಮ್ಮ ಪೊಲೀಸ್ರಿಗೆ ಗೊತ್ತಾಗಬೇಕಲ್ವಾ? ಕೆಲಸ ಮಾಡಿದ್ರೆ ವ್ಲಾಗ್ ಮಾಡ್ಕೊಂಡು ಕೂತಿದ್ದಾರೆ. ವ್ಲಾಗ್ ಇಂಪಾರ್ಟೆಂಟ್. ನಾನು ಬೇರೆ ಹೊಸ ಮನೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ ಅಂತ ಹೇಳ್ತಾನೆ ಇದ್ದೆ. ಪೂಜೆ ಮಾಡಿಲ್ಲ. ಅಪ್ಪ ಸಾಕಾಯ್ತು. ಇಲ್ಲಿಷ್ಟು ಮೂಟೆ, ಇಲ್ಲೊಂದಷ್ಟು ಐಟಮು ಇಲ್ಲಿ ಯಪ್ಪ ನಂಗಂದ್ರೂ ಸಾಕಾಯ್ತು. ಇಲ್ಲಿ ಒಳಗಡೆ ಮಂಚ ಅದು ಇದು ಎಲ್ಲ ನೋಡಿ ಸಾಕಾಗೋಯ್ತು. ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ. ಇನ್ನೂ ಏನೇನೋ ಐಟಮ್ ಇದೆ ಅನಿಸುತ್ತೆ. ಇನ್ನು ಫೈನಲ್ ಏನೋ ಇದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇವತ್ತು ಬೆಳಗ್ಗೆನೇ 5:15 ಎದ್ದೆ. ಸೊ ಅವೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎದ್ದು ಇವಾಗ 6 ಗಂಟೆ ಆಯಿತು ಅಂದ್ಬಿಟ್ಟು ಬಾಗಿಲು ಓಪನ್ ಮಾಡಿ ಅಷ್ಟರಲ್ಲಿಗೆ ಮಧ್ಯಾಹ್ನನೇ ಆಗೋಗಿತ್ತು. ಯಾಕೆ ಅಂದರೆ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಹಾಗಾಗಿ ಅಷ್ಟರಲ್ಲಿ ನಮ್ಮ ಅಮ್ಮ ನಮ್ಮ ಅಕ್ಕ ಇಬ್ಬರೂ ನನಗೆ ಹೆಲ್ಪಿಗೆ ಅಂತ ಬಂದರು. ಸೊ ಅವರು 50-50 ಫುಲ್ಲು ನಂಗೆ ಸಪೋರ್ಟಾಗಿ ಎಲ್ಲ ಮನೆ ಕ್ಲೀನಿಂದ ಹಿಡಿದು ಎಲ್ಲನೂ ಜೊತೆಲೇ ಇದ್ದು ಮಾಡಿದ್ದಾರೆ. ಸೊ ಅವಳ ಬ್ಲಾಗಲ್ಲಿ ನನ್ನ ಮನೆ ಕ್ಲೀನಿಂದ ಅವಳ ಬ್ಲಾಗೇ ತುಂಬ ಮಾಡಿಕೊಂಡು, ಹಾಗಾಗಿ ನಾನು ಮಾಡ್ಕೊಳಕ್ಕೆ ಯಾಕಂದರೆ ಅವತ್ತು ನಾನು ನೆನ್ನೆ ನೈಟ್ ಸ್ವಲ್ಪ ಕ್ಲೋಸ್ ಮಾಡಿದೆ. ಮತ್ತೆ ಶಾರ್ಟ್ ಆಗಿಬಿಟ್ಟಿತ್ತು, ಬರೀ 3 ಮಿನಿಟ್ಸ್ 4 ಮಿನಿಟ್ಸ್ ಆಗಿತ್ತು. ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದಷ್ಟು ಬಟ್ಟೆಗಳು ಬೇಡದಿರೋವೆಲ್ಲ ಬಿಸಾಕ್ಬೇಕು. ಒಂದಷ್ಟು ಐಟಮ್ಗಳು ಬೇಡ ನನಗೆ. ಹಾಗಾಗಿ ಎಲ್ಲ ಬಿಸಾಕಿ ನನ್ನ ಬಟ್ಟೆಗಳು ಮಾತ್ರ ಇಟ್ಕೊಂಡು ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಹಾಗಾಗಿ ಬಟ್ಟೆಗಳೆಲ್ಲ ಬಿಸಾಕಿ ವೈಶಿಗೆ ಪೋಸ್ಟ್ಪೋನ್ ಮಾಡ್ತಿದ್ದೀನಿ. ಹಾಯ್ ಮಾಡೆ. ಎಣ್ಣೆ ಹಚ್ಚಿದ್ದಾಳೆ, ನಾನು ಕೂಡ ಎಣ್ಣೆ ಹಚ್ಚಿ ಎಲ್ಲ ಇದ್ ಮಾಡಿದೆ. ಈಗ ಆಮೇಲೆ ಸಿಗ್ತೀನಿ, ಬಾಯ್. ಇದು ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಎಷ್ಟು ಒಂದು 20% ಕೆಲಸ ಇದೆ ಅಷ್ಟೇ. ಅದು ಮುಗಿಸ್ಕೊಂಡು ಸಾಕಾಗೋಯ್ತು. ಇನ್ನು ಸ್ವಲ್ಪ ಇದೆ ಅಷ್ಟೇ. ಇನ್ನು ಸ್ವಲ್ಪ ಬೇಸಿಕ್ ಅವೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ, ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇದೆ. ಹಾಗಾಗಿ ಸೊ ಅವರು ನಮ್ಮನೆಯಿಂದ ವೈಶು ಮನೆಗೆ ಬಂದು ಸ್ವಲ್ಪ ಟೀಗೆ ಎಲ್ಲ ಕುಡಿದು ಹಾಲು ಬಂದಿತ್ತು ಅಂತ ಹಾಲ್ಗೋಸ್ಕರ ಬಂದೆ ನಾನು. ಆಮೇಲೆ ನೈಟ್ಗೆ ನಾವು ಚೆನ್ನ ನೆನೆಸಿಟ್ಟಿದ್ದೀವಿ. ಇದರದ್ದು ಸಾಂಬಾರು ಮಾಡೋಣ ಅಂತ ಕಾಯಿ ಎಲ್ಲ ಹಾಕಿ ರುಬ್ಬಿ ಬೇಳೆ ಗಿಳೆ ಹಾಕಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಮುದ್ದೆಗೆಲ್ಲ. ಅಮ್ಮ ನೋಡು, ಇಬ್ಬಿಬ್ರು ವ್ಲಾಗರ್ ಒಂದು ಮನೇಲಿ ಆದ್ರೆ ಕಷ್ಟ ಆಗ್ಬಿಡುತ್ತೆ ನೋಡೋರಿಗೆ. ಇವಾಗ ಹೊರಗಡೆ ಸೂರ್ಯ ನೋಡಿ ಮುಳುಗೋದು ಎಷ್ಟು
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ವಾವ್, ಅಮೇಝಿಂಗ್, ನೆಕ್ಸ್ಟ್ ಲೆವೆಲ್ ಮಾತ್ರ. ಎಸ್, ಇವಾಗ ಮೀಶೋದಲ್ಲಿ ಪ್ಯಾಕ್ ಆಫ್ 6 ನಾನು ಆರ್ಡ್ರ್ ಮಾಡಿದ್ದೆ. ಸೊ ಯಾವ ಥರ ಅಂತ ತೋರಿಸ್ತೀನಿ ರೀ. ಕಲರ್ಸ್ ಮೇಕಪ್ಗೆಲ್ಲ ತುಂಬ ಚೆನ್ನಾಗಿದೆ ಈ ಥರ. ನನ್ನ ಹತ್ರ ಆಲ್ರೆಡಿ ಇದೆ, ಪ್ಯಾಕ್ ಆಫ್ 5 ಇದೆ. ಬಟ್ ಆದರೂ ಇನ್ನೊಂದು ಸಲ ಮಾಡಿದೆ. ಇದು ಆನ್ ಆಫ್ ನೋಡಿ, ಮಧ್ಯಾಹ್ನನೇ ಬಟ್ಟೆ ಒಗ್ದು ಬಂದಿದ್ದಾಳೆ, ಈಗ ಆಗ್ತಾ ಇದ್ದಾಳೆ. ಯಾಕಂದರೆ ಅವಳು ನಮ್ಮ ಮನೆಗೆ ಬಂದಿದ್ದು. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವಾ, ಹಾಗಾಗಿ ಇವಾಗ ಹಾಕೋಣ ಅಂತ ಬಂದಿದ್ದಾಳೆ. ಲೆಟ್ಸ್ ಸಿ ಸನ್ಲೈಟ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ವಾವ್, ನೋಡಿ ಚಿಂದಿ ಮಾತ್ರ. ಈ ಥರ ವ್ಯೂ ಎಲ್ಲಿ ನೋಡೋಕ್ಕೆ ಸಿಗುತ್ತೆ. ವ್ಯೂ ಮಾತ್ರ ಸಖತ್ತಾಗಿದೆ. ಲೇ ಮಧ್ಯಾಹ್ನನೇ ಒಗ್ದಿದ್ದಾಳೆ, ಇವಾಗ ಬಟ್ಟೆ ಹಾಕ್ತಾವಳೆ. ಬಾಮ, ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ತೋರಿಸ್ತೀನಿ. ಅವಳ ಬಟ್ಟೆ ಏನು ಒಣಗ್ತಾಳಂತೆ, ಅದಕ್ಕೆ ನಾನು ಬಂದೆ ಅವಳ ಜೊತೆ. ಪಾಪ ಹೆಲ್ಪ್ ಮಾಡಿದ್ದಾಳೆ ನನಗೆ ಸಿಕ್ಕಾಪಟ್ಟೆ. ಮನೆಗೆಲ್ಲ ತುಂಬ ತೂಕ ಇರೋವೆಲ್ಲ ಎತ್ತಕ್ಕಾಗಲ್ಲ ನನಗೆ ಎನರ್ಜಿ ಸ್ವಲ್ಪ ಕಮ್ಮಿ, ಹಾಗಾಗಿ ಅವಳೆ ಹೆಲ್ಪ್ ಮಾಡಿದ್ದಾಳೆ ಫುಲ್ಲು. ಇವಾಗ ಬಂದು ಬಟ್ಟೆ ಹಾಕ್ತಾಳೆ. ಬಟ್ಟೆ ಎಲ್ಲ ಹಾಕಿ ಸಿಗ್ತೀವಿ. ನಮ್ಮ ಅಕ್ಕ ಫೋನ್ ಮಾಡೈತೆ, ದೊಡ್ಡಕ್ಕನ ಹತ್ರ ಮಾತಾಡ್ತಾವಳೆ. ನೋಡಿ, ನಮ್ಮ ಅಕ್ಕಗೆ ಒಂದು ವಿಷಯ ಹೇಳಿದೆ, ಆಗಲೇ ಶುರು ಮಾಡಿದ್ಲು ಕುಯ್ಯೋಕ್ಕೆ. ಒಸಿ ಕುಯ್ಯಲ್ಲ ಅವಳು. ಎಸ್, ಇವಾಗ ಮೀಶೋದಲ್ಲಿ ಹೇಳ್ದಂಗೆ ನಾನು ಇದೊಂದು ಮತ್ತು ಇದೊಂದು ಓಪನ್ ಮಾಡಿ ತೋರಿಸ್ತೀನಿ. ತೋರಿಸು. ಇನ್ನೊಂದೇನು ಗೊತ್ತಾ, ಸ್ಕ್ಯಾಮ್ ಆಗಿಬಿಟ್ಟಿದ್ದೀನಿ. ಸ್ಕ್ಯಾಮ್ ತಗೋಬೋದು ಕಣೆ. ಅಲ್ಲಿ ಏನು ಕಳ್ಳಾಡ್ಸಕ್ಕೆ ಹೋಗ್ತೀಯ? ಏನು ಕಳ್ಳಾಡ್ತೀಯ? ಹಂಗೆ ಚಪ್ಪಲಿ ಇಟ್ಟು ಹಿಂಗೆ ಅಳ್ಳಾಡಿಸ್ತಾರಾ? ಮೈಕ್ ಹಾಕೊಂಡು ಮಾತಾಡು, ನನ್ನ ಹತ್ರ ಇದೆ. ಏನಿಲ್ಲ, ಓಕೆ ನಾನು ಕಾಣಿಸ್ತೀನಾ? ನೋಡಲ್ಲಿ ಫುಲ್ಲು ಝೂಮ ಏನು? ಮೀಶೋದಲ್ಲಿ ನಾನು ಬೈತಾರೆ, ಹೌದು. ಸುಮ್ಮನಿರು, ಈಗ ಮಾತಾಡ್ತಾ ಇದ್ದೀನಿ, ಇರಮ್ಮ ಒಂದು ನಿಮಿಷ. ಈಗ ಮತ್ತೆ ಪ್ಯಾಕ್ ಆಫ್ 6 ನಾನು ಮೇಕಪ್ಗೋಸ್ಕರನೇ ಆರ್ಡ್ರ್ ಮಾಡಿರೋದು. ಅಲ್ಲೆಲ್ಲ ರೆಕಾರ್ಡ್ ಆಗುತ್ತೆ ನಮ್ಮಲ್ಲಿ. ಈಗ ಪ್ಯಾಕ್ ಆಫ್ 6 ನಾನು ಮೀಶೋದಲ್ಲಿ ಪ್ಯಾಕ್ ಆಫ್ 6 ಮೇಕಪ್ ಇಡ್ಕೊಳ್ಳೋಕ್ಕೆ ಅಂತಾನೆ ನಗಿಸ್ತವಳೆ ಗಾಯ್ಸ್. ನಗಿಸ್ಬೇಡ್ವೆ. ಪ್ಯಾಕ್ ಆಫ್ 6 ಆರ್ಡ್ರ್ ಮಾಡಿದ್ದೆ, ಅದು ಫುಲ್ ಹಿಂಗಿದೆ. ಇಪ್ಪ ಬರ್ತಾ ಇಲ್ವಲ್ಲ ಇರೇ, ಯಾಕೆ ಬರ್ತಾ ಇಲ್ಲ? ರಿಟರ್ನ್ ಆದ್ರೆ ಹಾಕ್ಬೋದು, ಬರಲಿಲ್ಲ ಅಂದ್ರೆ ಸರಿ. ಇದು ಪ್ಯಾಕ್ ಆಫ್ 6 ಅದೊಂದು, ಮತ್ತು ಇದೊಂದು ಸ್ಲಿಪ್ಪರ್ ಇಡೋಕ್ಕೆ 6 ಲೇಯರ್ ಮಾಡಿದ್ದೆ, ಅದು 4 ಲೇಯರ್ ಬಂದೈತೆ. ಕೊಡಿಲಿ. ವೈಶು ಪ್ರಕಾರ ಇದು ಯಾರು ತಗೋಬೇಡಿ ಅಂತ ಹೇಳ್ತಾ ಇದ್ದಾಳೆ. ಬಟ್ ನನ್ನ ಪ್ರಕಾರ ಓಕೆ, ಅಷ್ಟೊಂದೇನಿಲ್ಲ. ಬಟ್ ಇದು ಸ್ವಲ್ಪ ಪರವಾಗಿಲ್ಲ ಕಣೆ. 556ಗೆ ಆರಾಮಾಗಿ ಕೊಡ್ಬೋದು. ಇದು ಸ್ವಲ್ಪ ವರ್ತ್ ಇಟ್ ಅಂತ ಅನಿಸ್ಲಿಲ್ಲ ನನಗೂ. ತುಂಬ ಕಾಸ್ಟ್ಲಿ ಆಯಿತು ಅನಿಸ್ತು. ಒಂದು 150 ರೂಪಾಯಿಗಾದ್ರೂ ಕೊಡ್ಬೋದು, ಅದ್ರ ಡಬ್ಬಲ್ ಆಯ್ತಿದ್ದು. ಇಟ್ಸ್ ಓಕೆ, ನೋಡೋಣ, ರಿಟರ್ನ್ ಹಾಕ್ತೀನಿ. ಬಟ್ ಇದು ಇರಲಿ ಅಲ್ವಾ? ಎಸ್, ಇವೆರಡು ಐಟಮ್ ತಗೊಂಡೆ ಅಷ್ಟೇ. ಮಾತಾಡೀಗ. ಎಸ್, ಇವಾಗ ಇಷ್ಟೇ 2 ಐಟಮ್ ತೊಗೊಂಡಿದ್ದು. ಇನ್ನೂ ಸುಮಾರು ಬರೋದಿದೆ, ಅವೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಒಂದಷ್ಟು ಮನೆಗೆ ಅಂತಲೇ ನಾನು ಮಾಡಿದ್ದೆ, ಬಟ್ ಹೋದ ವ್ಲಾಗಲ್ಲಿ ಮಾಡಿದ್ದೆ. ಅದು ಇವಾಗ ಬಂದಿರೋದು ಸಿಕ್ಕಿದ್ದು ಪಟ್ ಅನ್ನಂಗೆಲ್ಲ ಹಾಕಿಟ್ಟಿದ್ದೀನಿ. ಎಸ್, ಇವಾಗ ನೆಕ್ಸ್ಟ್ ಅಡುಗೆಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ವೈಶು ಮನೇಲಿ, ನಮ್ಮ ಮನೇಲಿ ಗ್ಯಾಸ್ ಇಲ್ಲ. ಮುದ್ದೆ ಮತ್ತು ಸಾಂಬಾರು ಅವಳು ಮಾಡ್ತಾಳೆ, ಮುದ್ದೆ ನಾನು ಮಾಡ್ತೀನಿ. ರಿಯಾಕ್ಷನ್ ನೋಡಿ, ಮಾಡು ಇನ್ನೊಂದ್ಸಲ ರಿಯಾಕ್ಷನ್ ಕೊಡು. ಸುಮ್ಮನೆ ಅಂದರೆ ಇಬ್ಬರು ಸೇರಿ ಈಗ ಒಟ್ಟಿಗೆ ಅಡುಗೆ ಮಾಡಿ
ಇಬ್ರಿಗೂ ಸುಸ್ತಾಗಿದೆ. ಇಬ್ಬರು ಪಾಪ ಹೆಲ್ಪ್ ಮಾಡಿ, ಇಬ್ಬರು ಪಾಪ ಅಂತ ಇದ್ದೀನಿ, ನಾವೇ ಕೆಲಸ ನಮ್ಮನೆದೇ ಅಲ್ವಾ ಅಂದ್ಬಿಟ್ಟು ಮಾಡಿ ಸುಸ್ತಾಗಿದೆ. ಆದರೂ ಊಟ ಮಾಡಲೇಬೇಕು. ನಮ್ಮ ಮನೇಲಿ ಹೊರ್ಗಡೆದೆಲ್ಲ ಜಾಸ್ತಿ ತಿನ್ಸಲ್ಲ, ಗೊತ್ತಲ್ವಾ. ಕೆಲವ್ರು ಇರ್ತಾರೆ ಒಂದು ಸ್ವಲ್ಪ ಸುಸ್ತಾದರೆ ಹೊರ್ಗಡೆ ಹೋಟ್ಲು ತಿಂದು ರೋಗ ಬರ್ಸ್ಕೊಂಡಿದ್ದಾರೆ ಸ್ವಲ್ಪ ಜನ. ಸೊ ನಮ್ಗೆ ಆ ಥರ ಆಗೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಮನೇಲೆ ಹೆಲ್ದಿಯಾಗಿ ಮುದ್ದೆ ಮತ್ತು ಚೆನ್ನಾಗಿ ನೆನೆಸಿಟ್ಟಿದ್ದೀವಿ, ಅದ್ರ ಸಾಂಬಾರು ಮಾಡಿ ಮತ್ತು ತುಂಬ ತಿಂತೀವಿ. ಅದರದ್ದೆಲ್ಲ ನಾನು ವಿಡಿಯೋ ಮಾಡ್ತೀನಿ, ಲೈಕ್ ಸಿ. ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಇದು ನೋಡಿ. ಬೆಳಗ್ಗೆನೇ ಇಷ್ಟೆಲ್ಲ ಮತ್ತೆ ನೋಡಿ ಪ್ಯಾಕೆಟ್ 6 ತಂದಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅದೆಲ್ಲ ಸೂಪರಾಗಿ ಸೆಟಪ್ ಮಾಡಿದೆ.